Hi everyone, this is Kumar. You are watching Study Center for Commerce YouTube channel. Please subscribe for our new updates. And today we are going to know about recruitment. See, in the picture also we can brief about the recruitment. Recruitment is the first process or the one of the process in employment. Human resource management, first they are going to be do the job analysis and next they are going to do the job design. And in the job design they have to be decide what type of employees they're going to be recruit. So after designing job they're going to search for the employees. What they going to take the initiative to search the employees, that is called recruitment. See ನೋಡಿ ಸ್ನೇಹಿತರೆ, ನಾವು ರಿಕ್ರೂಟ್ಮೆಂಟನ್ನು ಯಾವಾಗ ಮಾಡ್ತೀವಿ ಅಥವಾ HR ಮ್ಯಾನೇಜರ್ ರಿಕ್ರೂಟ್ಮೆಂಟನ್ನು ಯಾವಾಗ ಮಾಡ್ತಾರೆ ಅಂದರೆ ಜಾಬ್ ಅನಾಲಿಸಿಸ್ ಮತ್ತು ಜಾಬ್ ಡಿಸೈನ್ ಆದಮೇಲೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಅದು ಎಂಪ್ಲಾಯ್ಮೆಂಟನ್ನು ಒಂದು ಪ್ರೋಸೆಸ್ ಅಷ್ಟೇ, ಆದರೆ ಕಂಪ್ಲೀಟ್ ಎಂಪ್ಲಾಯ್ಮೆಂಟ್ ಅಲ್ಲ. ಇವನ್ ಸೆಲೆಕ್ಷನ್ ತಗೊಳ್ಳಿ, ಇವನ್ ಪ್ಲೇಸ್ಮೆಂಟ್ ತಗೊಳ್ಳಿ, ದೋಸ್ ಆರ್ ದ ಪ್ರೋಸೆಸ್ ಆಫ್ ಎಂಪ್ಲಾಯ್ಮೆಂಟ್. ಪಿಕ್ಚರಲ್ಲೂ ನೋಡಿ ಎಷ್ಟೊಂದು ಜನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಈ ಅಪ್ಲೈ ಮಾಡಲಿಕ್ಕೆ ಆರ್ಗನೈಜೇಷನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಅಂದರೆ ಬಲ್ಕ್ ಲೇಬರ್ಸ್ ಅಥವಾ ಬಲ್ಕ್ ಎಂಪ್ಲಾಯೀಸ್ ದೇ ಗೋಯಿಂಗ್ ಟು ಅಪ್ಲೈ ಫಾರ್ ದಿ ಜಾಬ್ಸ್. ಓಕೆ, ಅಪ್ಲೈ ಮಾಡಲಿಕ್ಕೆ ಏನು ಮಾಡಬೇಕು? ಅಟ್ರ್ಯಾಕ್ಟ್ ಮಾಡಬೇಕು, ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡಬೇಕು. ಬೇರೆ ಬೇರೆ ವಿಧಾನಗಳಲ್ಲಿ ಅವರು ಅಪ್ಲೈ ಮಾಡಲಿಕ್ಕೆ ನಾವು ಯಾವ ರೀತಿ ಅವರನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಫಸ್ಟು ನೋಡಿಬಿಟ್ಟು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಆರ್ಗನೈಜೇಷನಿಗೆ ತುಂಬ ಜನ ಎಂಪ್ಲಾಯೀಸಲ್ಲಿ ಬೆಸ್ಟ್ ಎಂಪ್ಲಾಯೀಸನ್ನು ಚೂಸ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಈ ಬೆಸ್ಟ್ ಎಂಪ್ಲಾಯಿನ ಆರ್ಗನೈಜೇಷನ್ ಚೂಸ್ ಮಾಡಿಕೊಂಡು ಒಂದು ಒಳ್ಳೆ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಜಸ್ಟ್ ಬ್ರೀಫ್ ಅಬೌಟ್ ರಿಕ್ರೂಟ್ಮೆಂಟ್. ನಾವು ರಿಕ್ರೂಟ್ಮೆಂಟಲ್ಲಿ ಯಾವ್ಯಾವ ನೋಡ್ತೀವಿ ಇವತ್ತು? ಇಂಟ್ರಡಕ್ಷನ್ ನೋಡೋಣ, ಮೀನಿಂಗ್ ನೋಡೋಣ, ಡೆಫಿನೇಷನ್ ನೋಡೋಣ ಮತ್ತು ಆಬ್ಜೆಕ್ಟಿವ್ಸನ್ನು ನೋಡೋಣ. ಸಿ ಇಂಟ್ರಡಕ್ಷನ್ ಅಬೌಟ್ ರಿಕ್ರೂಟ್ಮೆಂಟ್. ರಿಕ್ರೂಟ್ಮೆಂಟ್ once the required number and the kind of human resources are determined. See, ಯಾವಾಗ ಒಂದು ಆರ್ಗನೈಜೇಷನಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ, ಎಷ್ಟು ನಂಬರ್, ಎಷ್ಟು ಎಂಪ್ಲಾಯೀಸ್ ರಿಕ್ವೈರ್ಮೆಂಟ್ ಇದೆ, ಯಾವ ಥರದ ಎಂಪ್ಲಾಯೀಸ್ ರಿಕ್ವೈರ್ಮೆಂಟ್ ಇದೆ ಅನ್ನೋದು ಒಂದು ಸಲ ಡಿಟರ್ಮೈನ್ ಆದಮೇಲೆ ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ? ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಫೈಂಡ್ ಪ್ಲೇಸಸ್ ವೇರ್ ರಿಕ್ವೈರ್ಡ್ ಹ್ಯೂಮನ್ ರಿಸೋರ್ಸಸ್ ಆರ್ ಅವೈಲೇಬಲ್ ಆ್ಯಂಡ್ ಆಲ್ಸೋ ವರ್ಕ್ ಔಟ್ ದ ಸ್ಟ್ರಾಟಜೀಸ್ ಫಾರ್ ಅಟ್ರಾಕ್ಟಿಂಗ್ ದೆಮ್ ಟುವರ್ಡ್ಸ್ ದ ಆರ್ಗನೈಜೇಷನ್ ಬಿಫೋರ್ ಸೆಲೆಕ್ಟಿಂಗ್ ಸೂಟಬಲ್ ಕ್ಯಾಂಡಿಡೇಟ್ಸ್ ಟು ದಿ ಜಾಬ್. ಓಕೆ, ದಟ್ ಈಸ್ ಜನರಲಿ ನೋನ್ ಆಸ್ ರಿಕ್ರೂಟ್ಮೆಂಟ್. ಯಾವಾಗ ಒಂದು ಆರ್ಗನೈಜೇಷನಿಗೆ ರಿಕ್ವೈರ್ಮೆಂಟ್ ಏನಿದೆ, ಎಷ್ಟು ನಂಬರ್ ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಹ್ಯೂಮನ್ ರಿಸೋರ್ಸಸ್ ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾದರೆ ನೆಕ್ಸ್ಟ್ ಏನು ಮಾಡುತ್ತೆ ಮ್ಯಾನೇಜ್ಮೆಂಟು ಅಥವಾ HR ಮ್ಯಾನೇಜರ್ ದೇ ಗೋಯಿಂಗ್ ಟು ಪ್ರೋಸೆಸ್ ಹುಡ್ಕೋದು ಎಲ್ಲಿ ಅಂಥ ಎಂಪ್ಲಾಯೀಸ್ ಎಲ್ಲಿ ಸಿಗ್ತಾರೆ, ಅಂದರೆ ಒಂದು ಆರ್ಗನೈಜೇಷನಿಗೆ ರಿಕ್ವೈರ್ಡ್ ಇರುವಂಥ ಹ್ಯೂಮನ್ ರಿಸೋರ್ಸ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೋದು. ಜೊತೆಗೆ ಆ ಹುಡುಕ್ಲಿಕ್ಕೆ ಯಾವೆಲ್ಲ ಸ್ಟ್ರಾಟಜೀಸ್ನ ನಾವು ಯೂಸ್ ಮಾಡ್ಕೋಬೇಕು, ಅವರನ್ನು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು ನಮ್ಮ ಆರ್ಗನೈಜೇಷನಿಗೆ ಅಪ್ಲೈ ಮಾಡಲಿಕ್ಕೆ. ನಾವು ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಎಂಪ್ಲಾಯೀಸ್ನ ಫಸ್ಟ್ ನಾವು ನಮ್ಮ ಆರ್ಗನೈಜೇಷನಿಗೆ ಬರಂಗಾರ ಮಾಡ್ಕೋಬೇಕು, ನಮ್ಮ ಜಾಬಿಗೆ ಅಪ್ಲೈ ಮಾಡೋಂಗಾರ ಮಾಡ್ಕೋಬೇಕು. ಆ ನಂತರ ನಾವು ಸೆಲೆಕ್ಷನ್ ಪ್ರೋಸೆಸನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಎಂಪ್ಲಾಯೀಸ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಅಂದರೆ ಜಾಬಿಗೆ ಅಪ್ಲೈ ಮಾಡಲಿಕ್ಕೆ ಅಟ್ರ್ಯಾಕ್ಟ್ ಮಾಡೋ ಒಂದು ಪ್ರೋಸೆಸ್ನ ಅಥವಾ ಜಾಬ್ ನಮ್ಮಲ್ಲಿ ಇದೆ, ಇದನ್ನು ನೀವು ಈ ಜಾಬಿಗೆ ನೀವು ಅಪ್ಲೈ ಮಾಡಿರಿ ಅಂತ ಹೇಳೋದನ್ನು ಅಥವಾ ಸರ್ಚ್ ಮಾಡೋಕ್ಕೆ ನಾವು ಅಟ್ರ್ಯಾಕ್ಟ್ ಮಾಡೋದನ್ನು ಅಥವಾ ನಾವು ಎಂಪ್ಲಾಯೀಸನ್ನು ಸೆಳೆಯೋದನ್ನು ನಾವೇನಂತ ಕರಿತೀವಿ? ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸಿ ಭಾಳಷ್ಟು ಕಂಡೀಷನ್ಸಲ್ಲಿ ಏನಾಗುತ್ತೆ, ರಿಕ್ರೂಟ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಬೋತ್ ಆರ್ ಸೇಮ್ ಅಂತ ಹೇಳ್ತಾರೆ, ಬಟ್ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ದ್ಯಾನ್ ಎಂಪ್ಲಾಯ್ಮೆಂಟ್. ದೋಸ್ ಥಿಂಗ್ಸ್ ಆರ್ ಟೋಟಲಿ ಡಿಫ್ರೆಂಟ್. ರಿಕ್ರೂಟ್ಮೆಂಟ್ ಈಸ್ ಡಿಫ್ರೆಂಟ್ ದ್ಯಾನ್ ಎಂಪ್ಲಾಯ್ಮೆಂಟ್ ಬಿಕಾಸ್ ಎಂಪ್ಲಾಯ್ಮೆಂಟ್ ಈಸ್ ಅ ಹೋಲ್ ಪ್ರೋಸೆಸ್ ಆ್ಯಂಡ್ ರಿಕ್ರೂಟ್ಮೆಂಟ್ ಈಸ್ ಅ ಒನ್ ಆಫ್ ದ ಪ್ರೋಸೆಸ್ ಇನ್ ಎಂಪ್ಲಾಯ್ಮೆಂಟ್. ಎಂಪ್ಲಾಯ್ಮೆಂಟು ಒಂದು ಹೋಲ್ ಪ್ರೋಸೆಸ್ ಆದರೆ ರಿಕ್ರೂಟ್ಮೆಂಟು ಅದರಲ್ಲಿ ಒಂದು ಪ್ರೋಸೆಸ್ ಅಷ್ಟೇ. ಓಕೆ, ನೆಕ್ಸ್ಟು ದ ಫಂಕ್ಷನ್ ಆಫ್ ರಿಕ್ರೂಟ್ಮೆಂಟ್ ಪ್ರಿಸೈಡ್ಸ್ ದ ಸೆಲೆಕ್ಷನ್ ಫಂಕ್ಷನ್ ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಓನ್ಲಿ ಫೈಂಡಿಂಗ್, ಡೆವಲಪಿಂಗ್ ಆ್ಯಂಡ್ ಸೋರ್ಸಸ್ ಆಫ್ prospective employees and attracting them to apply for the job in an organization. See, this is a recruitment function presides the selection functions. Presides means which before starting selection function, whatever we going to do, that thing called recruitment. Okay, after recruitment the people will comes to the organization and then only we going to check their strength, weaknesses, and if persons will suit to the organization then only we going to hire for the organization to attract, to make strategies to
the job, that is called recruitment. Meaning of recruitment: recruitment is the process to discover the sources of manpower to meet the recruitment of the staffing schedule and to employ effective selection and efficient workforce. See here, the manpower one word and the staffing schedule one more word. Okay, ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಏನು ಮಾಡ್ತಾರೆ, ಡಿಸ್ಕವರ್ ಮಾಡ್ತಾರೆ, ಸರ್ಚ್ ಮಾಡ್ತಾರೆ ಎಂಪ್ಲಾಯೀಸನ್ನು. ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಎಂಪ್ಲಾಯೀಸನ್ನು ಸರ್ಚ್ ಮಾಡ್ತಾರೆ, ಎಲ್ಲಿ ಸಿಗ್ತಾರೆ, ಯಾವ ರೀತಿ ಅವರನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಬೋದು, ನಮ್ಮ ಒಂದು ಅಟ್ರ್ಯಾಕ್ಟಿಂಗ್ ನೇಚರ್ ಹೆಂಗಿರುತ್ತೆ, ಯಾವ ರೀತಿ ನಾವು ಪ್ಯಾಕೇಜಸನ್ನು ಕೊಡ್ತೀವಿ, ನಮ್ಮ ಎಂಪ್ಲಾಯೀಸಿಗೆ ಯಾವ ರೀತಿ ಎಲ್ಲ ಫೆಸಿಲಿಟೀಸ್ ಕೊಡ್ತೀವಿ, ಯಾವ ರೀತಿ ಜಾಬ್ ಸೆಕ್ಯೂರ್ ಮಾಡ್ತೀವಿ, ಇವೆಲ್ಲವನ್ನು ಕೂಡ ಒಂದು ಪ್ರಾಸ್ಪೆಕ್ಟರ್ ಅಥವಾ ಒಂದು ನೋಟಿಫಿಕೇಷನ್ ಕೊಟ್ಟಾಗ ಅದರಲ್ಲೆಲ್ಲ ಹಾಕಿಬಿಟ್ಟು ತುಂಬ ಜನಕ್ಕೆ ಶೇರ್ ಆಗಂಗೆ ಮಾಡಬೇಕು. ಶೇರ್ ಆಗಂಗೆ ಮಾಡಿದ ಮೇಲೆ ನಮಗೇನಾಗುತ್ತೆ, ತುಂಬ ಅಪ್ಲಿಕೇಶನ್ಸ್ ಬರ್ತವೆ, ತುಂಬ ಎಂಪ್ಲಾಯೀಸು ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ ಮೇಲೆ ನಾವೇನು ಮಾಡ್ತೀವಿ, ಅದರಲ್ಲಿ ಬೆಸ್ಟ್ ಯಾರು ಅವರನ್ನು ಚೂಸ್ ಮಾಡ್ತೀವಿ. ಸೊ ಆ ರೀತಿ ನಾವೇನು ಡಿಸ್ಕವರ್ ಮಾಡ್ತೀವೋ ಆ ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ, ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಡಿಸ್ಕವರ್ ದ ಸೋರ್ಸಸ್ ಆಫ್ ಮ್ಯಾನ್ ಪವರ್ ಟು ಮೀಟ್ ದ ರಿಕ್ರೂಟ್ಮೆಂಟ್ ಆಫ್ ದಿ ಸ್ಟಾಫಿಂಗ್ ಶೆಡ್ಯೂಲ್. ಓಕೆ, ಸ್ಟಾಫಿಂಗ್ ಶೆಡ್ಯೂಲ್ ಮೀನ್ಸ್ ಏನು ಆರ್ಗನೈಜೇಷನಲ್ಲಿ ಸೆಲೆಕ್ಷನ್ ಮಾಡ್ಕೋತಿರ್ತಾರೋ ಅಥವಾ ಎಂಪ್ಲಾಯ್ಮೆಂಟಿಗೆ ಯಾರು ಇಂಡಕ್ಟ್ ಮಾಡ್ಕೋತಿರ್ತಾರೋ, ಅವರನ್ನು ತಗೋತಾ ಇರ್ತಾರೋ ಅವರಿಗೆ ಸ್ಟಾಫಿಂಗ್ ಶೆಡ್ಯೂಲ್ ಅಂತ ಕರಿತೀವಿ. ಆ್ಯಂಡ್ ಟು ಎಂಪ್ಲಾಯ್ ಎಫೆಕ್ಟಿವ್ ಸೆಲೆಕ್ಷನ್ ಆಫ್ ಆ್ಯನ್ ಎಫಿಷಿಯೆಂಟ್ ವರ್ಕ್ ಫೋರ್ಸ್, ಅಂದರೆ ಬೇಕಾದಂಥ ಒಂದು ವರ್ಕಿಗೆ ಎಫೆಕ್ಟಿವ್ ಅಥವಾ ಒಳ್ಳೆಯ ಒಂದು ಎಂಪ್ಲಾಯೀಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಡೆಫಿನೇಷನ್ ಆಫ್ ರಿಕ್ರೂಟ್ಮೆಂಟ್. ಎಡ್ವಿನ್ ಬಿ ಪ್ಲಿಫೋ ಅವರು ಡೆಫೈನ್ ಮಾಡಿದ್ದಾರೆ, ರಿಕ್ರೂಟ್ಮೆಂಟ್ ಆ್ಯಸ್ ದ ಪ್ರೋಸೆಸ್ ಆಫ್ ಸರ್ಚಿಂಗ್ ಫಾರ್ ದಿ ಪ್ರಾಸ್ಪೆಕ್ಟಿವ್ ಎಂಪ್ಲಾಯೀಸ್ ಆ್ಯಂಡ್ ಸ್ಟಿಮ್ಯುಲೇಟಿಂಗ್ ದೆಮ್ ಟು ಅಪ್ಲೈ ಫಾರ್ ದಿ ಜಾಬ್ಸ್ ಇನ್ ದ ಆರ್ಗನೈಜೇಷನ್. See, as per Edwin B. Plifo, he defined recruitment as the process of searching for prospective employees. Prospective means the employee one who need the job or who is searching the job. Okay, ನಾವು ಕನ್ನಡದಲ್ಲಿ ಹೇಳೋದಾದರೆ ಯಾರು ನಿರೀಕ್ಷೆಯಲ್ಲಿರ್ತಾರಲ್ವ, ನಮಗೆ ಒಂದೊಳ್ಳೆ ಜಾಬ್ ಸಿಗಬೇಕು ಅಂತ, ಆ ಒಂದು ನಿರೀಕ್ಷೆ ಮಾಡೋರಿಗೆ ನಾವೇನಂತೀವಿ, ಪ್ರಾಸ್ಪೆಕ್ಟಿವ್ ಅಂತ ಕರಿತೀವಿ. ಪ್ರಾಸ್ಪೆಕ್ಟಿವ್ ಎಂಪ್ಲಾಯೀಸ್ ಆ್ಯಂಡ್ ಸ್ಟಿಮ್ಯುಲೇಟಿಂಗ್ ಮೀನ್ಸ್ ಅವರಿಗೆ ಉತ್ತೇಜನವನ್ನು ಕೊಡೋದು. ನಾವು ನಿಮಗೆ ಏನೆಲ್ಲ ಫೆಸಿಲಿಟೀಸನ್ನು ಕೊಡ್ತೀವಿ, ಯಾವೆಲ್ಲ ನಾವು ನಿಮಗೆ ಒಳ್ಳೆಯದನ್ನು ಮಾಡ್ತೀವಿ, ನೀವು ನಮಗೆ ಕೆಲಸ ಮಾಡಿಕೊಟ್ರೆ ಅನ್ನೋದನ್ನು ಉತ್ತೇಜನ ಮಾಡಲಿಕ್ಕೆ ಅವರಿಗೆ ಯೂಸ್ ಮಾಡಬೇಕು. ಮೀನ್ಸ್ ಲೈಕ್ ಎ ಸ್ಟ್ರಾಟಜಿಸ್ ದೇ ಹ್ಯಾವ್ ಟು ಬಿ ಏಬಲ್ ಟು ಗೆಟ್ ದ ಬೆಸ್ಟ್ ಎಂಪ್ಲಾಯೀಸ್ ಆ್ಯಂಡ್ ದೇಮ್ ಟು ಅಪ್ಲೈ ಫಾರ್ ದಿ ಜಾಬ್ಸ್ ಇನ್ ದ ಆರ್ಗನೈಜೇಷನ್. ಸಿಂಪಲ್ ಇದೆ. ರಿಕ್ರೂಟ್ಮೆಂಟ್ ಅಂದರೆ ಎಡ್ವಿನ್ ಬಿ ಪ್ಲಿಫೋ ಪ್ರಕಾರ ರಿಕ್ರೂಟ್ಮೆಂಟ್ ಇದೊಂದು ಪ್ರೋಸೆಸ್ಸು. ಯಾರು ಜಾಬ್ ಬೇಕು ಅಂತಾರೋ ಅಥವಾ ಜಾಬ್ ಆಕಾಂಕ್ಷೆ ಆಗಿರ್ತಾರೋ ಅವರು ಒಂದು ಜಾಬಿಗೆ ಅಪ್ಲೈ ಮಾಡಂಗೆ ಮಾಡೋದು ಅಥವಾ ಅಂಥ ಎಂಪ್ಲಾಯೀಸನ್ನು ನಾವು ಸರ್ಚ್ ಮಾಡಿ ಅವರು ಆ ಜಾಬಿಗೆ ಅಪ್ಲೈ ಮಾಡೋ ಹಾಗೆ ಮಾಡೋದನ್ನು ನಾವು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಕರಿತೀವಿ ಅಥವಾ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಎರಡನೇ ಡೆಫಿನೇಷನ್ ಕೂಡ ಇದೆ, ಅದು ಡೇಲೆಸ್ ಬೀಚ್ ಅವರು ಹೇಳ್ತಿದ್ದಾರೆ, ರಿಕ್ರೂಟ್ಮೆಂಟ್ ಈಸ್ ದ ಡೆವಲಪ್ಮೆಂಟ್ and maintenance of adequate manpower resources. Recruitment is the development and maintenance of adequate manpower resources. It involves the creation of a pool of available labor upon whom the organization can depend when it needs additional employees. See, ಮೊದಲನೇದಾಗಿ ಹೇಳ್ತಾನೆ, ರಿಕ್ರೂಟ್ಮೆಂಟ್ ಇಸ್ ದ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಅಡಿಕ್ವೇಟ್ ಮ್ಯಾನ್ ಪವರ್ ರಿಸೋರ್ಸಸ್. ಅಡಿಕ್ವೇಟ್ ಮ್ಯಾನ್ ಪವರ್ ರಿಸೋರ್ಸನ್ನು ಹೊಂದಬೇಕು ಯಾವುದೇ ಆರ್ಗನೈಜೇಷನ್ ಆದ್ರೂ ಕೂಡ. ಅಡಿಕ್ವೇಟ್ ಮೀನ್ಸ್ ಸಫಿಷಿಯೆಂಟ್ ವರ್ಕರ್ಸು ಒಂದು ಆರ್ಗನೈಜೇಷನ್ ಬೇಕು, ಅವಾಗ ಮಾತ್ರ ಎಲ್ಲ ವರ್ಕು ಕೂಡ ಒಂದು ಫ್ಲೋ ಆಗಿ ವರ್ಕ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಒಂದು ಪ್ರೋಸೆಸ್ನ ಒಬ್ಬ ಮಾಡೋನು ಇನ್ನೊಂದು ಪ್ರೋಸೆಸ್ ಮಾಡಲಿಕ್ಕಾಗಲ್ಲ, ತುಂಬ ಟಫ್ ಆಗ್ತಾ ಇರುತ್ತೆ. ಈ ಒಂದು ಟೈಮ್ ಎಷ್ಟೇ ಕೊಟ್ಟರು ಕೂಡ ಹೇಳಲಿಕ್ಕಾಗಲ್ಲ. ಸೊ ಒಂದು ವರ್ಕ್ ಒಂದು ಆರ್ಗನೈಜೇಷನಲ್ಲಿ ಸ್ಮೂತಾಗಿ ರನ್ ಆಗಬೇಕು ಅಂದರೆ ಎಂಪ್ಲಾಯೀಸ್ ಏನಿರಬೇಕು, ಸಫಿಷಿಯೆಂಟ್ ಆಗಿರಬೇಕು. ಸೊ ಆ ಸಫಿಷಿಯೆಂಟ್ ಮ್ಯಾನ್ ಪವರ್ನ ನಾವು ಮೇಂಟೈನ್ ಮಾಡಲಿಕ್ಕೆ ನಮಗೆ ರಿಕ್ರೂಟ್ಮೆಂಟ್ ಬೇಕು. ಸಿ, ಇಟ್ ಇನ್ವಾಲ್ವ್ಸ್ ದ ಕ್ರಿಯೇಷನ್ ಆಫ್ ಎ ಪೂಲ್ ಆಫ್ ಅವೈಲೇಬಲ್ ಲೇಬರ್ ಅಪಾನ್ whom the organization can depend when it needs additional employees. ಸಿ, ಯಾವಾಗ ನಾವು ರಿಕ್ರೂಟ್ಮೆಂಟನ್ನು ಒಂದು ಪೂಲ್ ಆಫ್ ಅವೈಲೇಬಲ್ ಲೇಬರ್ ನಮಗೆ ಯಾವಾಗ ಬೇಕಾಗ್ತದೆ ಆವಾಗ ನಾವು ಅವರನ್ನು ಏನು ಅಟ್ರ್ಯಾಕ್ಟ್ ಮಾಡ್ತೀವಿ, ತಗೊತೀವಿ. ಅಂದರೆ ಅಡಿಷ್ನಲಿ ರಿಕ್ವೈರ್ಮೆಂಟ್ ಇದ್ದಾಗ ನಾವು ಆ ಒಂದು ಪೂಲನ್ನು ಕ್ರಿಯೇಟ್ ಮಾಡ್ತೀವಿ.
ಅಂದರೆ ಈಗ ನಾವು ಜಸ್ಟ್ ಒಬ್ಬ ಎಂಪ್ಲಾಯಿ ಇದ್ದ ಒಬ್ಬನ ಹತ್ರನೇ ನಾನು ಎಲ್ಲನೂ ತಗೋತೀನಿ, ಸಾಕಪ್ಪ ಯಾರು ಸಿಗ್ತಾ ಇಲ್ಲ ನೀನು ಬಾ ಅಂದ್ಬಿಟ್ರೆ ಅವ್ನು ಬರ್ತಾನೆ ಮಾಡ್ತಾನೆ, ಹಿ ಮೇ ಬಿ ದ ಟ್ಯಾಲೆಂಟೆಡ್ ಆರ್ ಹಿ ಮೇ ನಾಟ್. ಬಟ್ if they didn't recruit the well person or the talented person, then they're going to face many problems in the organization and the organization may not be developed. So they have to search and they have to create the pool of available laborers. ಅಂದರೆ ಲೇಬರ್ಗಳನ್ನ ಪೂಲ್ ಅಂದರೆ ಅಷ್ಟು ಜನನ ಒಗ್ಗೂಡಿಸ್ಬೇಕು, ಸಿಗ್ತಾರೆ ಅವರನ್ನೆಲ್ಲನೂ ಸೇರಿ ಅದರಲ್ಲಿ ಬೆಸ್ಟನ್ನು ನಾವು ಚೂಸ್ ಮಾಡ್ಕೋಬೇಕು. ಏನು ರಿಕ್ವೈರ್ಮೆಂಟ್ ಇದೆ, ಅಡಿಷ್ನಲಿ ಏನು ಬೇಕಾಗಿದೆ ಅವರಿಗೆ ಆ ಒಂದು ಅಡಿಷ್ನಲ್ ಬೇಕಾಗಿರೋ ಲೇಬರ್ಸನ್ನು ನಾವು ಏನು ಮಾಡಬೇಕು, ತಗೋಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಪೂಲನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಬಲ್ಕ್ ಲೇಬರ್ಸನ್ನು ಕ್ರಿಯೇಟ್ ಮಾಡಬೇಕು. ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ, ಬೇಜಾನ್ಸ್ ಇದೆ ಜಾಬ್ ಪೋರ್ಟಲ್ಸಲ್ಲಿ, ಎಂಪ್ಲಾಯರ್ಸು ಕೂಡ ಅಪ್ಡೇಟ್ ಮಾಡ್ತಾರೆ, ಎಂಪ್ಲಾಯೀಸ್ ಕೂಡ ಅಪ್ಡೇಟ್ ಮಾಡ್ತಾರೆ, ಈವನ್ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಕೂಡ ನಾವು ತಗೋಬೋದು ಆರ್ಗನೈಜೇಷನಲ್ಲಿ. ಸೊ ಮೆನಿ ವೇಸಲ್ಲಿ ನಾವು ತಗೋಬೋದು. ಬಟ್ ಏನಂದರೆ 10,000ದಲ್ಲಿ 100 ಜನನ ನಾವು ತಗೊಂಡ್ರೆ ಬೆಸ್ಟನ್ನು ತಗೊಂಡಿರ್ತೀವಿ ಅಂತ ಅರ್ಥ. ಅದೇ 100 ಜನದಲ್ಲಿ ನಾವು 90 ಜನ ತಗೊಂಡಿರ್ತೀವಿ ಅಂದರೆ ಯಾರು ಸಿಗ್ತಾರೋ ಉಳ್ದ ಊರಿಗೆ ಉಳ್ದವನೇ ರಾಜ ಅಂತಾರಲ್ಲ, ಹಾಗಾಗಿಬಿಡುತ್ತೆ. ಸೊ ಡೇಲ್ಸ್ ಡೆಫಿನೇಷನ್ ಈ ಥರ ಹೇಳ್ತಾರೆ. ನೆಕ್ಸ್ಟು ಮೊದಲನೇದಾಗಿ ಆಬ್ಜೆಕ್ಟಿವ್ಸ್ ಏನಿದೆ ನೋಡ್ತಾ ಹೋಗೋಣ. ಫಸ್ಟ್ ಆಬ್ಜೆಕ್ಟಿವ್, ಟು ಅಟ್ರ್ಯಾಕ್ಟ್ ಪೀಪಲ್ ವಿತ್ ಮಲ್ಟಿ ಡೈಮೆನ್ಷನಲ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಸಿ, ಮಲ್ಟಿ ಡೈಮೆನ್ಷನಲ್ ಮೀನ್ಸ್ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ಸ್. ದೇ ಕ್ಯಾನ್ ಸೂಟ್ ಫಾರ್ ದಿ organizational strategies that may be for the future use or the present use. See, when the multi-talented personality is working in an organization, they can maximum contribute to the develop the organization because they can adapt whatever changes happen in the organization day by day. So they can give maximum ಕಾಂಟ್ರಿಬ್ಯೂಷನ್ ಟು ದಿ ಡೆವಲಪ್ಮೆಂಟ್ ಆಫ್ ಆರ್ಗನೈಜೇಷನ್. ಒಂದು ಆರ್ಗನೈಜೇಷನ್ ಚೆನ್ನಾಗಿ ಬೆಳಿಬೇಕು ಅಂದರೆ, ಒಂದು ಆರ್ಗನೈಜೇಷನ್ ಚೆನ್ನಾಗಿ ಬೆಳಿಲಿಕ್ಕೆ ಈ ಒಂದು ಮಲ್ಟಿ ಟ್ಯಾಲೆಂಟೆಡ್ ಪರ್ಸ್ನಾಲಿಟೀಸ್ನ ನಾವು ಹೈರ್ ಮಾಡ್ಕೊಂಡೋದು ಅಥವಾ ರೆಕ್ರೂಟ್ ಮಾಡ್ಕೊಂಡಾಗ ಅವರು ಮ್ಯಾಕ್ಸಿಮಮ್ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮಾಡ್ಲಿಕ್ಕೆ ಬರಲ್ಲ. ಯಾಕಂದರೆ ಫ್ಯೂಚರು ಮತ್ತು ಪ್ರೆಸೆಂಟ್ ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. ದ ಸೆಕೆಂಡ್ ಆಬ್ಜೆಕ್ಟಿವ್, ಟು ಇಂಡಕ್ಟ್ ಔಟ್ಸೈಡರ್ಸ್ ವಿತ್ ಎ ನ್ಯೂ ಪ್ರಾಸ್ಪೆಕ್ಟಿವ್ ಟು ಲೀಡ್ ದ ಕಂಪನಿ. ಸಿ, ಇಲ್ಲಿ ಏನಾಗುತ್ತೆ, ಇಂಡಕ್ಟ್ ಮೀನ್ಸ್ ನಾವು ಒಬ್ಬರನ್ನು ನೇಮಕ ಮಾಡ್ಕೊಳ್ಳೋದು ಅಂತ ಅರ್ಥ ಬರುತ್ತೆ. ನಾವು ಔಟ್ಸೈಡರ್ಸ್ನ ನಾವು ಯಾವಾಗ ರಿಕ್ರೂಟ್ ಮಾಡ್ಕೋತೀವೋ ಅವರಿಂದ ಒಂದು ಎಕ್ಸ್ಪೆಕ್ಟೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಏನಂತ, ನಾವು ಹೊಸ ಎಂಪ್ಲಾಯೀಸ್ನ ತೊಗೊಂಡಿವಿ, ಬೇರೆ ಬೇರೆ ಕಡೆ ಸ್ಕಿಲ್ಸ್ ಎಲ್ಲ ಇದೆ, ನಾವು ತುಂಬ ಕಷ್ಟಪಟ್ಟು ಹುಡುಕಿ ತೊಗೊಂಡಿದ್ದೀವಿ, ಸೊ ಹಿ ಕ್ಯಾನ್ ಕಂಟ್ರಿಬ್ಯೂಟ್ ಮೋರ್ ಟು ದಿ ಆರ್ಗನೈಜೇಷನ್ ಅಂತ ಅನಿಸುತ್ತೆ. ಸೊ ಯಾವಾಗ ನಾವು ತುಂಬ ಹುಡುಕಿ ಅಥವಾ ತುಂಬ ಒಳ್ಳೆ ರಿಕ್ರೂಟ್ಮೆಂಟ್ ಪ್ರೋಸೆಸನ್ನು ಫಾಲೋ ಮಾಡ್ತೀವೋ, ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ದ ಬೆಸ್ಟ್ ಎಂಪ್ಲಾಯೀಸ್ ಫ್ರಮ್ ದಿ ಔಟ್ಸೈಡ್ಸ್. And the third objective of recruitment, to infuse fresh blood at all levels of organization. To infuse fresh blood in the all levels of organization. See, infuse means allowing. Infuse means allowing. Here, when the organization people, they're going to allow the fresh bloods will be work honestly or work in a different manner, or they can contribute something new to the organizations, then the organization really that will be developed. ಸಿ, ಯಾವುದಾದ್ರೂ ಒಂದು ಆರ್ಗನೈಜೇಷನಲ್ಲಿ ಹೊಸಬ್ರನ್ನ ತಗೋತೀವಿ ಅಥವಾ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರೋರನ್ನ ನಾವು ಹೊರಗಡೆಯಿಂದನೂ ಹೊಸಬ್ರನ್ನ ನಾವು ತೊಗೊಂಡಾಗ ಏನಾಗುತ್ತೆ, ಆರ್ಗನೈಜೇಷನಲ್ಲಿ ಇರೋರು ಆಲ್ರೆಡಿ ಏನಾಗಿರುತ್ತೆ ಅಂದರೆ ಒಂದು ವರ್ಕ್ ನೇಚರಿಗೆ ಸೆಟ್ ಆಗಿರ್ತಾರೆ. ಬಟ್ ಹೊರಗಡೆಯಿಂದ ನಾವು ತೊಗೊಂಡಾಗ ಏನಾಗುತ್ತೆ, ದೇ ಹ್ಯಾವ್ ಟು ಬಿ ಡೆವಲಪ್ ಸಮಥಿಂಗ್. ಯಾಕಂದರೆ ನಾನು ಬಂದಿದ್ದೀನಿ, ನಾನೇನೋ ಮಾಡಬೇಕು ಅಂತ ಇರುತ್ತೆ, ಅಥವಾ ಅವನೇನೋ ವರ್ಕ್ ನೇಚರ್ ಕಲ್ತ್ಕೊಂಡ್ಬಂದಿರ್ತಾನೆ, ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟು ಆರ್ಗನೈಜೇಷನ್ ತುಂಬ ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡೋ ಥರನೂ ಕೂಡ ಅವನು ವರ್ಕ್ ಮಾಡ್ಬೋದಾಗತ್ತೆ. ಸೊ ಈಗೋಸ್ಕರನೂ ಕೂಡ ನಾವು ಫ್ರೆಶ್ ಬ್ಲಡನ್ನು ಅಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ. ದ ಫೋರ್ತ್ ಆಬ್ಜೆಕ್ಟಿವ್ ಆಫ್ ರಿಕ್ರೂಟ್ಮೆಂಟ್ ಈಸ್ ಟು ಅಸೆಸಿಂಗ್ ಸೈಕಲಾಜಿಕಲ್ ಥ್ರೆಟ್ಸ್. ಒಂದು ಆರ್ಗನೈಜೇಷನಿಗೆ ನಾವು ಈ ಒಬ್ಬ ಮನುಷ್ಯನ ಪ್ರಾಬ್ಲಮ್ಸ್ ಏನಿದೆ ಅಥವಾ ನಾವು ಯಾವ ರೀತಿ ಅವರನ್ನು ತಗೋಬೇಕು, ಯಾವ ರೀತಿ ಅನಲೈಸ್ ಮಾಡಬೇಕು ಅನ್ನೋದನ್ನು ಕೂಡ ರಿಕ್ರೂಟ್ಮೆಂಟ್ ಪ್ರೋಸೆಸಲ್ಲಿ ನಾವು ಏನು ಮಾಡ್ತೀವಿ, ಈವನ್ ನಾವು ರೆಸ್ಯೂಮ್ನ ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಬೇಕಾದ್ರೇ ಅದರಲ್ಲಿ ಪೋಸ್ಟ್ ಮಾಡಿರ್ತೀವಿ, ನಮಗೆ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕಾಗತ್ತೆ, ಅವ್ರಿಗೆ ಯಾವ ರೀತಿಯೂ ಕ್ರಿಮಿನಲ್ ಅಥವಾ ಕಂಪ್ನಿಯಲ್ಲಿ ಹೊರಗೆ ಹಾಕಿರೋದು ಅಥವಾ ಯಾವುದೇ ಥರ ಪ್ರಾಬ್ಲಮ್ ಮಾಡಿ ಹೊರಗೆ ಬಂದಿದ್ದಾರೆ ಅಥವಾ ಯಾರೋ ಒಂದು ಟರ್ಮಿನೇಟ್ ಮಾಡಿದ್ದಾರೆ, ಆ ಥರ ಬ್ಯಾಕ್ಗ್ರೌಂಡ್ ಇರಬಾರ್ದು, ಅವನ್ನೆಲ್ಲ ನೋಡ್ತೀವಿ. ಯಾಕಂದರೆ ನಮ್ಮ ಆರ್ಗನೈಜೇಷನಲ್ಲಿ ಬಂದಾಗ ಅಟ್ಲೀಸ್ಟ್ ದೇ ಹ್ಯಾವ್ ಟು ಬಿ ಎಥಿಕ್, ದೇ ಹ್ಯಾವ್ ಟು ಫಾಲೋ ಜಸ್ಟಿಸ್ ಇನ್ ದ ಆರ್ಗನೈಜೇಷನ್ ಆ್ಯಂಡ್ ದೇರ್ ವರ್ಕ್ಸ್ ಎಥಿಕ್ಸ್. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಫಿಫ್ತ್ ಒನ್, ಟು ಡೆವಲಪ್ ಆ್ಯನ್ ಆರ್ಗನೈಜೇಷನಲ್ ಕಲ್ಚರ್.
See, to develop an organization culture that attracts compete people to the company. So we cannot bond with the traditional methods. We cannot bond with the who are working in the organization. We just say some workers in the organization, please bring someone who can handle this and those. That is not enough to the organization. So we should do the best thing of recruitment, then only we can get the best persons. ಒಂದು ಆರ್ಗನೈಜೇಷನ್ ಅಂತ ತಗೊಂಡ್ರೆ, ಒಂದು ಆರ್ಗನೈಜೇಷನ್ ಯಾರೋ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರ ಫ್ರೆಂಡ್ಸನ್ನು ಹೇಳು, ಯಾರಿಗೂ ಹೇಳು, ರೆಫರ್ ಮಾಡು, ಯಾರೋ ಬಂದರೆ ಸಾಕು ಅನ್ನಂಗೆ ಏನಾದ್ರು ಮಾಡಿದರೆ ಒಂದು ಆರ್ಗನೈಜೇಷನಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ನಾವು ಕಾಂಪಿಟ್ ಪೀಪಲ್ನ ನೋಡಬೇಕಾಗತ್ತೆ. ಕಾಂಪಿಟ್ ಪೀಪಲ್ನ ನಾವು ವರ್ಡಿನ ಯಾವುದೇ ಕಾರ್ನರಲ್ಲಿದ್ದರೂ ಕೂಡ ನಾವು ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಲಿಕ್ಕೆ ಭಾಳಷ್ಟು ಮೆಥಡ್ಸ್ ಇದ್ದಾವೆ. ನಾವು ಆ ಮೂಲಕ ಸರ್ಚ್ ಮಾಡಿಬಿಟ್ಟು ಅವರನ್ನು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು. ಆವಾಗ ನಮಗೆ ನಿಜವಾದ ಕಾಂಪಿಟ್ ಪೀಪಲ್ ಸಿಗ್ತಾರೆ, ಡಿಫ್ರೆಂಟ್ ಪೀಪಲ್ ಸಿಗ್ತಾರೆ. ವಿ ಕ್ಯಾನ್ ಅಚೀವ್ ಅವರ್ ಗೋಲ್ಸ್. ಆರನೇದಾಗಿ, ಟು ಸರ್ಚ್ ಪೀಪಲ್ ಹೂ ಸ್ಕಿಲ್ಸ್ ಫಿಟ್ ಟು ದಿ ಕಂಪನೀಸ್ ವ್ಯಾಲ್ಯೂಸ್. ಟು ಸರ್ಚ್ ಪೀಪಲ್ ಹೂ ಸ್ಕಿಲ್ಸ್ ಫಿಟ್ ಟು ದಿ ಕಂಪನೀಸ್ ವ್ಯಾಲ್ಯೂಸ್. See, when we are going to search the people, first thing, whether their skills and knowledge, their talents, everything which is fit to the organization or not, and whether their the values of the company which is fulfilled or not by the recruiting those peoples. That thing we are going to be see. When we are going to recruit a person, we have to clearly mention in the recruitment process itself. ರೆಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲೇ ನಾವು ಎಲ್ಲವನ್ನು ಮೆನ್ಷನ್ ಮಾಡಿರ್ತೀವಿ. ಆ ಒಂದು ಪರ್ಸನ್ನ ಸ್ಕಿಲ್ಸು, ನಾಲೆಡ್ಜು ಮತ್ತು ಅವನ ರೀತಿ ನೀತಿಗಳು ಎಲ್ಲನೂ ಈ ಕಂಪ್ನಿ ವ್ಯಾಲ್ಯೂಸನ್ನು ಎತ್ತಿಡಿಯತ್ತಾ ಇಲ್ವಾ ಅನ್ನೋದು. ಯಾಕಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಯಾರನ್ನೋ ತೊಗೊಂಡ್ಬಿಟ್ಟು ಕಂಪ್ನಿ ಇಮೇಜನ್ನು ಹಾಳು ಮಾಡ್ಕೋಬಾರ್ದಾಗತ್ತೆ, ಹೌದಲ್ವಾ? ಹೇಳಲಿಕ್ಕೆ ಬರಲ್ಲ ಯಾರು ಹೇಗಿರ್ತಾರೆ ಅಂತೇಳಿ. ಸೊ ಕಂಪ್ನಿ ವ್ಯಾಲ್ಯೂಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾರೋ ಒಬ್ಬರು ಏನೋ ಒಂದು ತಪ್ಪು ಮಾಡಿಬಿಡ್ತಾರೆ, ಬಟ್ ಹೊರಗಡೆ ಬಂದ ಮೇಲೆ ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಂತೆ, ಆ ಕಂಪ್ನಿ ವರ್ಕರ್ ಅಂತ, ಇದು ಕಂಪ್ನಿ ಇಮೇಜ್ ಏನಾಗುತ್ತೆ, ಹಾಳಾಗುತ್ತೆ. ಸೊ ಯಾವಾಗ ನಾವು ಒಬ್ಬ ಪರ್ಸನ್ನ ರೆಕ್ರೂಟ್ ಮಾಡ್ಕೋತೀವೋ, ಆ ಪರ್ಸನ್ನು ನಮ್ಮ ಕಂಪ್ನಿ ವ್ಯಾಲ್ಯೂಸನ್ನು ಎತ್ತಿ ಹಿಡಿತಾನ, ಅವನ ಸ್ಕಿಲ್ಸು, ನಾಲೆಡ್ಜು, ಟ್ಯಾಲೆಂಟ್ಸು ನಮ್ಮ ಕಂಪ್ನಿ ವರ್ಕಿಗೆ ಅಥವಾ ಈ ಒಂದು ವರ್ಕಿಗೆ ಫಿಟ್ ಆಗುತ್ತಾ ಇಲ್ಲ, ಇವೆಲ್ಲವನ್ನು ಕೂಡ ನೋಡಲೇಬೇಕಾಗತ್ತೆ. ಇಲ್ಲ ಅಂದರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲೇ ಫೇಲ್ ಆಗುತ್ತೆ. ನೆಕ್ಸ್ಟ್ 7ನೇದು, ದ 7th objective ಆಫ್ ರಿಕ್ರೂಟ್ಮೆಂಟ್, ಟು ಸರ್ಚ್ ಫಾರ್ ಟ್ಯಾಲೆಂಟೆಡ್ ಗ್ಲೋಬಲಿ. This is the common scenario today in every organization. This is happening. If the person has the good skill, knowledge, talent, everything as required by the organization, then they can recruit. They can give all the facilities to those peoples. He may be living in any corner of the global. ಇದು ಕಾಮನ್ ಸಿನಾರಿಯೋ, ಈಗೆಲ್ಲ ಎಲ್ಲ ಕಂಟ್ರೀಸು ಕೂಡ ಮಾಡ್ತಾ ಇದೆ. ಯಾವಾಗ ಒಬ್ಬ ಮನುಷ್ಯ ಒಳ್ಳೆ ಟ್ಯಾಲೆಂಟ್ ಇದೆ, ಅವನು ಏನು ಬೇಕಾದರೂ ಅಚೀವ್ ಮಾಡ್ತಾನೆ, ಅವನಿಗೆ ಸ್ಕಿಲ್ ಇದೆ, ಎಲ್ಲನೂ ಇದೆ ಅಂತ ಅನಿಸುತ್ತೋ, ಆವಾಗ ಎಂಪ್ಲಾಯೀಸ್, ಈ ಆರ್ಗನೈಜೇಷನ್ಸು ಅಂಥ ಎಂಪ್ಲಾಯೀಸ್ ಈ ಪ್ರಪಂಚದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಅವರನ್ನು ಕರೆಸ್ಕೊತದೆ, ಅವರಿಂದ ವರ್ಕ್ ತಗೊಳುತ್ತೆ. ನಮ್ಮಲ್ಲಿ ನಾವು ಕೂಡ ತುಂಬ ಜನನ ನೋಡ್ಬೋದು. ಗ್ಲೋಬಲಿ CEOs ಆಗಲಿ ತುಂಬ ಜನ ಇಂಡಿಯಾದಿಂದ ಬೇರೆ USA ಅಂತೆ, ಕೆನಡಾ ಮತ್ತು ಯುರೋಪಿಯನ್ ಕಂಟ್ರೀಸಲ್ಲೆಲ್ಲನೂ ತುಂಬ ದೊಡ್ಡ ಒಂದು ಸ್ಟೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ. ಬಿಕಾಸ್ ದೇ ಹ್ಯಾಸ್ ದೋಸ್ ಟ್ಯಾಲೆಂಟ್ಸ್ ಆ್ಯಂಡ್ ದೇ ಆರ್ ಸರ್ವಿಂಗ್ ದೇರ್. ಓಕೆ, ಆ್ಯಂಡ್ ದ 8th objective ಆಫ್ recruitment, to seek out non-conventional development ground of talent. See, the word itself saying that non-conventional means non-traditional method, or one who they have developed in non-traditional methods, they can be fit for every job in the recent era. Means in recent organization they always seeking the technical knowledge. Means the employees who has the technical knowledge, they will fit for the organization as per today's era. But if you not aware about the recent technological knowledge, then he may not fit to the work in the many organizations. Because the many organization, almost 90% of the organization, they are working on technology and they are using the electronic medias and many thing. And if the employee he didn't aware about the electronic things, then he may not fit for the job. See, ಈ ವರ್ಡ್ ಹೇಳುತ್ತೆ ಟು ಸೀಕ್ ಔಟ್. ನಾನ್ ಕನ್ವೆನ್ಷನಲ್ ಮೆಥಡಲ್ಲಿ ಯಾರು ಡೆವಲಪ್ ಆಗಿರ್ತಾರೋ ಅಥವಾ ಆ ಅಂಥ ಗ್ರೌಂಡಲ್ಲಿ ಯಾರು ಬೆಳೆದಿರ್ತಾರೋ ಅವರು ಈ ಒಂದು ಆರ್ಗನೈಜೇಷನಿಗೆ ತುಂಬಾ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದರ್ ದೆನ್ ಇವ್ರು ಯಾರು ಇರ್ತಾರೆ, ಜಸ್ಟ್
ಹಳೆ ಮೆಥಡಲ್ಲಿ ಏನೋ ಕಲ್ತ್ಕೊಂಡಿನಿ ಏನೋ ಬರ್ತೀನಿ ಅಂತ ಹೇಳಿದರೆ ಆಗಲ್ಲ. ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಇರಬೇಕಾಗತ್ತೆ, ಆಮೇಲೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಇರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಬಿಸ್ನೆಸ್ ಮಾಡೋವು ಯಾವ ದೇಶದ ವ್ಯವಹಾರ ಮಾಡ್ತಾವೋ ಗೊತ್ತಾಗಲ್ಲ. ಸೊ ಇವು ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾಗ ಮಾತ್ರ ಇವರು ಸಕ್ಸೀಡ್ ಆಗಲಿಕ್ಕಾಗತ್ತೆ. ಹಳೆ ಮೆಥಡಲ್ಲಿ ನಾನೇನೋ ಕಲಿತೆ ಏನೋ ಬಂದೆ, ನನಗೆ ಕಂಪ್ಯೂಟರ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂದಾಗ ಅವರು ಯಾವ ಜಾಬಿಗೂ ಕೂಡ ಫಿಟ್ ಆಗಲ್ಲ. ಸೊ ಇವನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡೆ ನಾವು ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ರಿಕ್ರೂಟ್ಮೆಂಟಲ್ಲಿ ನಾವು ಯಾರನ್ನಾದರೂ ಆ ರೀತಿ ತಗೊಂಡಾಗ ನಮ್ಮ ಆರ್ಗನೈಜೇಷನ್ ಡೆವಲಪ್ ಆಗಲಿಕ್ಕಾಗಲ್ಲ. ಬಿಕಾಸ್ ಆರ್ಗನೈಜೇಷನ್ ಆಲ್ವೇಸ್ ಕೀಪ್ ಚೇಂಜಿಂಗ್ ಆ್ಯಸ್ ಪರ್ ಟ್ರೆಂಡ್ ಹೆಂಗೆ ಚೇಂಜ್ ಆಗುತ್ತೋ ಆರ್ಗನೈಜೇಷನ್ ಸ್ಟ್ರಾಟಜೀಸ್ ಕೂಡ ಚೇಂಜ್ ಆಗುತ್ತೆ. ಸೊ ಸ್ಟ್ರಾಟಜೀಸ್ ಚೇಂಜ್ ಆದಾಗ ವರ್ಕರ್ ದೇ ಹ್ಯಾವ್ ಟು ಬಿ ಚೇಂಜ್. ಇಫ್ ದೇ ಡೋಂಟ್ ಅಡಾಪ್ಟ್ ದ ಚೇಂಜಿಂಗ್, ದೆನ್ ದ ಆರ್ಗನೈಜೇಷನ್ ವಿಲ್ ನಾಟ್ ಬಿ ಗ್ರೋ ಆ್ಯಂಡ್ ದೇ ಮೇ ವಿಲ್ ಲಾಸ್ their work. 9th, to find competes on quality, not on quantum. Here quantum means that is the normal expectation from the employee, the organization which is normal expecting from the employees. But in recruitment we going to search, or we going to find the competes on quality, not on quantum. Means we cannot be stay what we have normally needed for the particular job, but we always look for the quality of competes. Okay, quality in competes, because when we get the quality of people to the organization, they can adapt the changes in the organization, they can do whatever strategy made by the organization in the top level, and they can manage the people, they can work everything in the organization. But if we just take on the quantum people, means the normal people, they cannot adapt all the changes in the organizations. ಸಿ ನಾವು ಯಾವಾಗ ಒಂದು ಆರ್ಗನೈಜೇಷನಿಗೆ ಯಾರನ್ನಾದರೂ ಎಂಪ್ಲಾಯೀಸ್ನ ರಿಕ್ರೂಟ್ ಮಾಡ್ಕೊತೀವಿ ಅಂದಾಗ ಕ್ವಾಲಿಟಿನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರ ಅವರ ಉತ್ಕೃಷ್ಟ ಗುಣಗಳನ್ನ ನಾವು ನೋಡಿ ತಗೋಬೇಕಾಗತ್ತೆ. ಸೊ ಯಾರಿಗೆ ತುಂಬ ಟ್ಯಾಲೆಂಟ್ ಇರುತ್ತೋ, ಒಳ್ಳೆ ಕಲಿಕೆ ಗುಣಗಳು ಇರ್ತಾವೋ, ಅವರಿಗೆ ಸೆಲ್ಫ್ ಮೋಟಿವ್ ಇರ್ತಾರೋ, ಅವ್ರು ಏನು ಮಾಡ್ತಾರೆ, ಯಾವುದೇ ಆರ್ಗನೈಜೇಷನಲ್ಲಿ ಹೇಗೆ ಚೇಂಜ್ ಆಗಲಿ, ಯಾವುದೇ ರೀತಿಯ ಟಾಸ್ಕನ್ನು ಕೊಡಲಿ, ಅವರು ಕೇಪೇಬಲ್ ಆಗಿ ವರ್ಕ್ ಮಾಡ್ತಾರೆ. ಇಲ್ಲ ಅಂದರೆ ಏನಾಗುತ್ತೆ, ಈ ಕ್ವಾಂಟಮ್ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಕ್ವಾಂಟಮ್ ಅಂತ ಹೇಳಿದರೆ ನಾರ್ಮಲ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತೆ. ಅಂದರೆ ನಿರೀಕ್ಷಣೆ ಇಷ್ಟೇ ಆದರೆ ಆಯಿತು ಅಂತ. ಇಲ್ಲಿ ಏನಾಗುತ್ತೆ, ನಾವು ಬರೀ ಅಷ್ಟೇ ನಾರ್ಮಲ್ ಎಂಪ್ಲಾಯೀಸ್ನ ತಗೊಂಡ್ರೆ ಸಮ್ಟೈಮ್ಸ್ ನಾವೇನಾದ್ರು ಚೇಂಜಸ್ ಮಾಡಬೇಕು ಅಂದಾಗ ಇಲ್ಲಿ ಮಾಡಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಕ್ವಾಲಿಟೇಟಿವ್ ಕಾಂಪಿಟೇಷನ್ನ ನಾವು ತಗೊಂಡಾಗ ಈ ಎಲ್ಲವನ್ನು ಕೂಡ ನಾವು ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆಬ್ಜೆಕ್ಟಿವ್ ಆಫ್ ರಿಕ್ರೂಟ್ಮೆಂಟ್, ದಟ್ ಈಸ್ ಟು ಆಂಟಿಸಿಪೇಟ್ ಆ್ಯಂಡ್ ಫೈಂಡ್ ಪೀಪಲ್ ಫಾರ್ ಪೊಸಿಷನ್ಸ್ ದಟ್ ಡು ನಾಟ್ ಎಕ್ಸಿಸ್ಟ್ yet. Anticipate means forecast, find the people. To anticipate means future determination or future expectation, and to find for the people positions that do not exist yet. ಇದರರ್ಥ ಯಾವಾಗ ಒಬ್ಬ ಮನುಷ್ಯ ಅಥವಾ ಒಬ್ಬ ಎಂಪ್ಲಾಯೀಸ್ನ ನಾವು ರೆಕ್ರೂಟ್ ಮಾಡ್ಕೋತೀವೋ ಅಥವಾ ಒಂದು ಆರ್ಗನೈಜೇಷನ್ ರೆಕ್ರೂಟ್ ಮಾಡ್ಕೋಬೇಕು ಅನ್ನೋದು, ಅವರು ಈಗ ವರ್ಕ್ ಮಾಡಬೇಕು, ಜೊತೆಗೆ ಮುಂದೂ ಕೂಡ ಇಂಥ ಎಂಪ್ಲಾಯೀಸ್ ಸಿಕ್ಕಿರಲಿಲ್ಲ ನಮಗೆ, ಇಷ್ಟೊಂದು ಒಳ್ಳೆ ಎಂಪ್ಲಾಯಿ, ಇಷ್ಟು ಒಳ್ಳೆ ವರ್ಕ್ ಮಾಡ್ತಾರೆ, ಇಷ್ಟೆಲ್ಲ ಡೆವಲಪ್ಮೆಂಟ್, ಒಂದು ಆರ್ಗನೈಜೇಷನ್ ಡೆವಲಪ್ಮೆಂಟ್ ಆಗಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದು ಬೇಕಾಗತ್ತೆ. ಸೊ ಅಂಥ ಎಂಪ್ಲಾಯೀಸನ್ನು ನಾವು ಹುಡುಕಬೇಕಾಗತ್ತೆ. ಟು ಆಂಟಿಸಿಪೇಟ್ ಆ್ಯಂಡ್ ಫೈಂಡ್ ಪೀಪಲ್ ಫಾರ್ ಪೊಸಿಷನ್ಸ್ ದಟ್ ಡು ನಾಟ್ ಎಕ್ಸಿಸ್ಟ್ ಎಟ್. ಅಂದರೆ ಈಗ ಮಾಡ್ತಿರೋ ಕೆಲಸ ಅದನ್ನೇ ಮಾಡ್ತಾ ಹೋಗ್ತಾನೆ ಅನ್ನೋ ಎಂಪ್ಲಾಯೀಸ್ ಅಲ್ಲ. ಯಾವಾಗಲೂ ಕೂಡ ಒಂದು ಎಂಪ್ಲಾಯೀಸನ್ನು ನಾವು ರೆಕ್ರೂಟ್ ಮಾಡ್ಕೊಂಡಿವಿ ಅಂದಾಗ ಹಿ ಕ್ಯಾನ್ ಡೆವಲಪ್ ಹಿಮ್ಸೆಲ್ಫ್ ವಿತ್ ದಿ ಡೆವಲಪಿಂಗ್ ಆರ್ಗನೈಜೇಷನ್ ಆ್ಯಂಡ್ ಹಿ ಕ್ಯಾನ್ ಗೋ upper levels in the organization from bottom to top level. Okay, he should not be stick on in his the same position up to a several period. He should be developed, he should be acquire the knowledge, he should be in the top. Okay, ನಾವೇನು ಮಾಡ್ತೀವಿ, ಒಂದು ಆಂಟಿಸಿಪೇಟ್ ಮಾಡ್ತೀವಿ, ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ, ಒಂದು ಒಳ್ಳೆ ಕ್ಯಾಲಿಬರ್ ಇರುವಂಥ ಎಂಪ್ಲಾಯೀಸ್ ಇವನು, ಇಂಥ ಎಂಪ್ಲಾಯೀಸ್ನ ನಾವು ತಗೊಂಡ್ರೆ ಈಗಿರೋ ಜಾಗದಲ್ಲೇ ಇರಲ್ಲ, ಇವನು ತುಂಬ ಬೆಳೀತಾ ಹೋಗ್ತಾನೆ ಅನ್ನೋದನ್ನ ನಾವು ಏನು ಡಿಟರ್ಮೈನ್ ಮಾಡ್ತೀವಿ, ಅಥವಾ ಅಂಥ ಒಂದು ಆಂಟಿಸಿಪೇಷನ್ ಇಟ್ಕೊಂಡು ಅಂಥ ಒಂದು ಕ್ಯಾಲಿಬರ್ನ ಇರುವಂಥ ಒಂದು ಎಂಪ್ಲಾಯೀಸನ್ನು ನಾವು ರೆಕ್ರೂಟ್ ಮಾಡ್ಕೊಂಡಾಗ ಆರ್ಗನೈಜೇಷನ್ ಡೆವಲಪ್ ಆಗುತ್ತೆ. ಆಮೇಲೆ ಆ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ತುಂಬಾ ಮುಖ್ಯನೂ ಆಗಿರುತ್ತೆ ಯಾವುದೇ ಆರ್ಗನೈಜೇಷನ್ ಡೆವಲಪ್ಮೆಂಟ್ ಆಗಲಿಕ್ಕೆ. ಸೊ ಕ್ವಿಕ್ಲಿ ಒಂದ್ಸಲಿ ನೋಡೋದಾದರೆ, ನಾವೇನು ಕಲ್ತ್ವಿ, ಒಂದು ಫಸ್ಟ್ನೇದಾಗಿ ರಿಕ್ರೂಟ್ಮೆಂಟಲ್ಲಿ ಮೀನಿಂಗ್
definition, objectives. See, organization, recruitment ಮತ್ತು employment, those are different things. Recruitment ಮತ್ತು selection, those are different things. ರಿಕ್ರೂಟ್ಮೆಂಟ್ ಸೆಲೆಕ್ಷನ್ಗಿನ್ನ ಮುಂಚಿಂದು ರಿಕ್ರೂಟ್ಮೆಂಟ್ ಬರುತ್ತೆ, ಎಂಪ್ಲಾಯ್ಮೆಂಟಲ್ಲಿ ಒಂದು ಪ್ರೋಸೆಸ್ಸು ರಿಕ್ರೂಟ್ಮೆಂಟ್ ಆಗಿರುತ್ತೆ, ರಿಕ್ರೂಟ್ಮೆಂಟೇ ಎಂಪ್ಲಾಯ್ಮೆಂಟ್ ಆಗಿರಲ್ಲ. ಮೀನಿಂಗಲ್ಲಿ ಏನು ಹೇಳ್ತೀವಿ, ಮೀನಿಂಗಲ್ಲಿ ದ ಪ್ರೋಸೆಸ್ ಆಫ್ ಡಿಸ್ಕವರಿಂಗ್ ದ ಸೋರ್ಸಸ್ ಆಫ್ ಮ್ಯಾನ್ ಪವರ್ ಟು ಮೀಟ್ ದ ರಿಕ್ರೂಟ್ಮೆಂಟ್ ಆಫ್ ದಿ ಸ್ಟಾಫಿಂಗ್ ಶೆಡ್ಯೂಲ್. ಅಂದರೆ ಎಂಪ್ಲಾಯ್ಮೆಂಟ್ ಅಥವಾ ಏನು ನಾವು ಇಂಟರ್ವ್ಯೂ ಮಾಡ್ತೀವೋ, ಇಂಟರ್ವ್ಯೂ ಮಾಡೋರಿಗೆ ಒಂದು ಎಫೆಕ್ಟಿವ್ ಮತ್ತು ಸೆಲೆಕ್ಷನ್ ಮಾಡಲಿಕ್ಕೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಕೊಡಲಿಕ್ಕೆ ನಾವು ಏನು ಸರ್ಚ್ ಮಾಡ್ತೀವೋ ಎಂಪ್ಲಾಯೀಸ್ಗಳನ್ನ, ಅದನ್ನು ನಾವೇನಂತ ಕರಿತೀವಿ, ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಅದಾದಮೇಲೆ ಫ್ಲಿಫೋ ಡೆಫಿನೇಷನ್ ನೋಡಿದ್ವಿ. ಡೆಫಿನೇಷನ್ ಏನು ಕೊಟ್ಟಿದ್ರು ಅವರು, ರಿಕ್ರೂಟ್ಮೆಂಟ್ ಹ್ಯಾಸ್ ದ ಪ್ರೋಸೆಸ್ ಆಫ್ ಸರ್ಚಿಂಗ್ ಫಾರ್ ದಿ ಪ್ರಾಸ್ಪೆಕ್ಟಿವ್ ಎಂಪ್ಲಾಯೀಸ್ ಆ್ಯಂಡ್ ಸ್ಟಿಮ್ಯುಲೇಟ್ ದೆಮ್ ಟು ಅಪ್ಲೈ ಫಾರ್ ದಿ ಜಾಬ್ ಇನ್ ದ ಆರ್ಗನೈಜೇಷನ್. ಫಿಲಿಪೋ ಅವ್ರು ಏನು ಹೇಳಿದರು, ರಿಕ್ರೂಟ್ಮೆಂಟ್ ಇಟ್ ಇಸ್ ದ ಪ್ರೋಸೆಸ್ ಆಫ್ ಸರ್ಚಿಂಗ್ ಪ್ರಾಸ್ಪೆಕ್ಟಿವ್ ಪೀಪಲ್. ಯಾರು ಒಂದು ಜಾಬ್ನ ನಿರೀಕ್ಷಣೆಯಲ್ಲಿ ಇರ್ತಾರೆ, ಯಾರು ಸರ್ಚ್ ಮಾಡ್ತಾ ಇರ್ತಾರೆ, ಅಂಥ ಜಾಬ್ ಸರ್ಚ್ ಮಾಡೋರಿಗೆ ಏನು ಮಾಡಬೇಕು, ಇನ್ನೂ ಉತ್ತೇಜನ ಮಾಡಿ, ಅಂದರೆ ತುಂಬ ಜನ ಸರ್ಚ್ ಮಾಡ್ತಿರ್ತಾರಲ್ವ, ಅವರಿಗೆ ಉತ್ತೇಜನ ಕೊಟ್ಟು ನಮ್ಮ ಒಂದು ಆರ್ಗನೈಜೇಷನಲ್ಲಿ ಖಾಲಿ ಇರೋ ಜಾಬಿಗೆ ಅವರು ಅಪ್ಲೈ ಮಾಡೋಂಗೆ ಮಾಡುವಂಥದ್ದನ್ನು, ಆ ಪ್ರೋಸೆಸನ್ನು ನಾವೆಂತ ಕರಿತೀವಿ, ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ ಅಂತ ಹೇಳಿದರು. ನೆಕ್ಸ್ಟ್ ಆಬ್ಜೆಕ್ಟಿವಲ್ಲಿ ನೋಡಿದ್ವಿ. ಮೊದಲನೇ ಆಬ್ಜೆಕ್ಟಿವ್ ಏನು, ಟು ಅಟ್ರಾಕ್ಟ್ ಪೀಪಲ್ ವಿತ್ ದ ಮಲ್ಟಿ ಡೈಮೆನ್ಷನಲ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ವಿಚ್ ಶುಡ್ ಟು ದಿ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆರ್ಗನೈಜೇಷನಲ್ ನೀಡ್ಸ್ ಆಸ್ ಪರ್ ದಿ ಸ್ಟ್ರಾಟಜೀಸ್, ಆ್ಯಂಡ್ ಟು ಇಂಡಕ್ಟ್ outsiders, they may lead in a new manner to the organization. So it may be developed, it may contribute to the develop the organization. And the next, to infuse the fresh blood means the new skilled employees when we are going to hire, then they can give more contribution and they can make changes in the organization that will be surely help to the develop any organizations. So the third objective is that. And the fourth objective is to assessing psychological threats, whether the employee is fit for our organization or not, because some people, they are not working well, or sometimes they are lazy, or sometimes they are terminated due to some criminal reasons also. So we should know he psychologically he can face all the struggle or whatever things the organization going to be give. Means organization will provide some work, then he has to be faced, he has to do in a well manner. If he has not do well, then he is not fit, then the organization obviously get lost, because whatever the amount the organization spend on those employees, that is really waste. And the fifth one is to develop an organizational culture. See, only traditional method when we follow in the organization in the matter of recruitment and something, then that is not good. We have to be follow the modern methods, and we have to be find the people, competitive peoples, not the quantum peoples. And next, to search people whose skills fit to the company values. See, this is also most important. Search people whose skills fit to the company's values. Skills means here not only the talent, here the people, they have to be know how to behave, how to value the things, how to maintain the ethics, how to maintain the secrecy of the company, everything they should maintain. That is the company values. And the next thing, to search for the talented globally. See, globally means in every corner of the world, if the person who has the best knowledge in any country, and the organization, they are going to recruit them, because he can do much more to the development of organization. Next, to seek out non-conventional development ground of talented. To seek out means they have to be search the employees who is come from non-conventional development ground of talent. Non-conventional, they have to be developed in a modern method. Whatever they gain the knowledge, that should be in modern method, and the modern thing they should be gain, means that they should know the whatever electronic device, how to use and how to design, everything they have to be knows. Then only the organization will going to be recruit those people. Other than the traditional method, or the traditional people are one who not knows about the technologies, and they cannot be helpful to the organization, because sometimes they cannot handle the changes in the organization, because as you know that the older method of job and right now.
to find competes on quality, not on quantum. See, organization, when they have to be set the recruitment process or recruitment things or whatever the paperwork regarding recruitment, they have to be think about competes on quality, not on quantum. Competes on quality, not on quantum. The quality people, they always be asset to the organization, and the quantum people, they are only works what they knows. They don't want to be change themselves. And the last objective of recruitment is to anticipate and find people for positions that do not exist yet. See, when people, they're going to be develop themselves as well as the organization, then only the organization will develop, and the people also develop. Other than the organization also not develop and the people also not develop. This point also same. When we anticipate in the recruitment process, only we have to be anticipate whether the people or the employee he going to be develop himself and the organization or not. That is the most important thing. If he want to be developed, he has the courage, he has the future estimations about his life, and he want to be in a better position in future, he going to contribute more to the organization. Other than, he will not do better to the organization, and the organization will develop and he will also not develop. So this is also the most important objective. Thank you so much, dear friends. Please subscribe for the Study Center for YouTube channel for the more videos. Thank you so much.